ಸಬ್ಸಿ ಪಲ್ಯ ಕಡುಬು ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಕಲರ್ ಕೂಡ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ. ಸೊ ಯಾರೂ ಮರಿಬಾರ್ದು. ಸೊ ಇದಕ್ಕೆ ನಾನು ಏನು ಹಾಕಿದ್ದೀನಿ ಅಂತ ಮತ್ತೊಂದು ಎಲ್ಲರಿಗೂ ನಮಸ್ಕಾರ, ಓಂ ಶಾಂತಿ. ಇವತ್ತು ನಾನು ಸಬ್ಸಿ ಪಲ್ಯ ಕಡುಬನ್ನ ಮಾಡ್ತಾಯಿದ್ದೀನಿ ನೋಡಿ. ಇದು ಸಬ್ಸಿ ಪಲ್ಯ ನಾನು ಸೋಸಿ ಈ ಥರ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನು 3 ಬಟ್ಲ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಬಟ್ಲ ಜೋಳದ ಹಿಟ್ಟು ಮತ್ತು ಅರ್ಧ ಬಟ್ಲ ಗೋಧಿ ಹಿಟ್ಟು, ಅರ್ಧ ಬಟ್ಲ ಬೇಸನ್ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ನೋಡಿ ಇದಕ್ಕೆ ಯೂಸ್ ಮಾಡೋದಕ್ಕಂತ ನೋಡಿ ಸ್ವಲ್ಪ ಎಲ್ರಿಗೂ ಗೊತ್ತಿರೋಂಥದ್ದೇ ಕಡಲೆ ಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾಯಿನು, 1-2 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಗುಂಗುರು ಶೇಂಗಾ. ಇದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡೋಣ ನೋಡಿ. ಈ ಥರ ನಾನು ಇದಕ್ಕೆ ಸಬ್ಸಿ ಪಲ್ಯನ ಸೇರಿಸ್ತಾ ಇದ್ದೀನಿ ನೋಡಿ. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ, ದೊಡ್ಡವರಿಗೂ ಚಿಕ್ಕವರಿಗೂ, ಆಮೇಲೆ ಹೆಲ್ದಿ ಕೂಡ ಇರುತ್ತೆ. ಈ ಥರ ಹಿಂದಕ್ಕೆಲ್ಲ ಜನ ತುಂಬ ತಿಂತಾಯಿದ್ರು. ಸೊ ಓಂ ಶಾಂತಿಯಲ್ಲಿ ಕೂಡ ನಾನು ಕೇಳ್ತಾಯಿದ್ರು, ಅಕ್ಕವ್ರೆ ನೀವು ಯಾವಾಗ ಕಡುಬು ಮಾಡಿ ಕೊಡ್ತಿದ್ರಲ್ಲ, ಸೊ ಯಾವ ಥರ ಮಾಡ್ತೀವಿ ಒಂದು ಸಲ ಹೇಳೇ ಇಲ್ಲ ಅಂತ ಹೇಳ್ತಾಯಿದ್ರು ನೋಡಿ. ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಒಬ್ಬರು ಜಾಸ್ತಿ ಉಣ್ತಿರ್ತಾರೆ, ಒಬ್ಬೊಬ್ಬರು ಜಾಸ್ತಿ ಊಟ ಮಾಡಲ್ಲ, ಕಡಿಮೆ ಊಟ ಮಾಡ್ತಿರ್ತಾರೆ. ಮತ್ತು ಒಂದು ಸ್ವಲ್ಪ ಇದಕ್ಕೆ ನಾನು ಕೆಂಪು ಮೆಣಸಿನ ಪುಡಿ ಖಾರ ಹಾಕಾತೀನಿ ನೋಡಿರಿ. ಸೊ ಹಸಿಮೆಣಸಿಗೆ ಕೂಡ ಒಂದು 2 ಹಾಕಿದ್ದೀನಿ. ಸ್ವಲ್ಪ ಕೆಂಪು ಖಾರನೂ ಹಾಕ್ತಾಯಿದ್ದೀನಿ, ಯಾಕಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಹತ್ತುತ್ತೆ ಅಂತ. ಸ್ವಲ್ಪ ಇದಕ್ಕೆ ನಾನಿವಾಗ ಅರಿಶಿಣ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಬೇಕು ನೋಡಿ. ಈ ಥರ ಸ್ವಲ್ಪ ಎಣ್ಣೆನ ಹಾಕಬೇಕು. ಹಾಕಿ ಹಿಟ್ಟನ್ನು ಈ ಥರ ಮೊದಲೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಯಾಕಂದರೆ ನೀರು ಹಾಕಿ ಕಲ್ಸಕ್ಕೆ ನಿಮ್ಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಸೊ ಇದು ಎಲ್ಲ ಕಡೆನೂ ಸೇರುತ್ತೆ, ನಾವು ಹಾಕಿರೋ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ವ, ಇದು ಈ ಥರ ಎಲ್ಲ ಕಡೆ ಚೆನ್ನಾಗಿ ಸೇರುತ್ತೆ. ಹಾಗಂತ ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ನಾನು ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಈ ಥರ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ನೀರು ಹಾಕಿ ಕಲಸೋದ್ರಿಂದ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಮುಟ್ಗಿ ಕೂಡ ಮಾಡೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಈ ಥರ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕಿ ಕಲಸೋದ್ರಿಂದ ಎಲ್ಲರೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇದನ್ನು. ಹಾಗೆ ನಾನು ನಾದ್ಕೊಂಡಿರೋದು ಇವಾಗ ನೋಡಿ. ಇದನ್ನು ನಾನು ಸ್ವಲ್ಪ ತೊಗೊಂಡು ಈ ಥರ ನೋಡಿ, ಈ ಥರ ಸ್ವಲ್ಪ ತೊಗೊಂಡು ಈ ಥರ ಮುಟ್ಟಿಗೆಯನ್ನು ಮಾಡ್ತೀನಿ ನೋಡಿ. ಈ ಥರ ಮುಟ್ಟಿಗೆಯನ್ನು ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ಇದನ್ನು ಇವಾಗ ನಾವು ಬಾಯ್ಲ್ ಮಾಡಬೇಕು. ಬಾಯ್ಲ್ ಅಂದರೆ ಇದನ್ನು ಕುದಿಸಿ ತೊಗೋಬೇಕು. ಯಾರ್ಯಾರು ಕುಕ್ಕರಲ್ಲಿ ಹಚ್ತಿರ್ತಾರೆ, ಆಮೇಲೆ ಇನ್ಯಾರ್ಯಾರು ಚಾಣಿಯಲ್ಲಿ ಕುದಿಸ್ಕೋತಾರೆ. ಬಟ್ ನಾನು ಆ ಥರ ಏನು ಕುದಿಸ್ಕೊಳ್ಳಲ್ಲ. ನಾನು ನಮ್ಮೂರ ಕಡೆ ಎಲ್ಲ ಮೆಕ್ಕೆ ತೆನೆ ಸಿಗುತ್ತಲ್ವ, ಅದ್ರ ಸಿಪ್ಪೆ ಇರುತ್ತೆ ನೋಡಿ. ಈ ಥರ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ. ಸೊ ಕಡಾಯಿಯಲ್ಲೇ ಮೆಕ್ಕೆ ತೆನೆ ಸಿಪ್ಪಿನ ಹಾಕಿದ್ದೀನಿ. ಇದ್ರ ಮೇಲೆ ನಾನು ಸ್ಟೀಮ್ ಮಾಡಿ ತೊಗೊಳ್ಳೋದು. ಯಾಕಂದರೆ ಇವಾಗ ನಾನು ಜಸ್ಟ್ ನೀರು ಗರಂ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಗರಂ ಆಗೋವರೆಗೂ ನಾನು ಮುಟ್ಟಿಗೆನ ಮಾಡಿ ತೊಗೋತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಈ ಥರ ನೋಡಿ, ಈ ಥರ ಮುಟ್ಟಿಗೆನ ಮಾಡ್ಕೋಬೇಕು ನೋಡಿ. ನಾನು ಎಲ್ಲಾನ ಮುಟ್ಟಿಗೆನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ನೀರು ಕೂಡ ಕೈಲಿಕ್ಕೆ ಇಟ್ಟಿದ್ದೆ ನೋಡಿ. ಈ ಥರ ಸ್ಟೀಮ್ ಆಗ್ತಿದೆ ನೋಡಿ. ಈ ಥರ ವಾಫ್ ಬರ್ತಾ ಇದೆ ಇದರಿಂದ, ಅಂದರೆ ನೀರು ಕುದೀತಾ ಇದೆ. ಸೊ ಈ ಕುದಿಯೋ ನೀರಲ್ಲಿ ಇದನ್ನು ಈ ಥರ ನಾನು ಒಂದೊಂದಾಗಿ ಇಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದರಲ್ಲಿ ಸಾಕಷ್ಟು ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು, ಸೊ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಡಾಕ್ಟ್ರೆಲ್ಲ ಈ ಥರ ತಿನ್ನೋದಕ್ಕೂ ಹೇಳ್ತಿರ್ತಾರೆ. ಜಾಸ್ತಿ ಮಕ್ಕಳು ಇವಾಗ ಈ ಥರ ಏನೂ ತಿಂತಾಯಿಲ್ಲ. ಸೊ ಹಾಗಾಗಿ ನಮ್ಮ ಓಂ ಶಾಂತಿಲಂತೂ ಕಂಪಲ್ಸರಿ ಈ ಥರ ಎಲ್ಲನೂ ಮಾಡ್ತಾಯಿರ್ತಾರೆ. ಆಮೇಲೆ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಮ್ಮ ಮನೆಯಲ್ಲಿ ಕೂಡ ಎಲ್ಲರೂ ಇದನ್ನು ತುಂಬಾ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಈ ಥರ ಒಂದು ಸ್ವಲ್ಪ, ಯಾಕಂದರೆ ಕಡುಬು ಜಾಸ್ತಿ ಆಗಿದೆ ಅಲ್ವಾ ನೋಡಿ. ಈ ಥರ ಇಟ್ಟು ನಾನು ಇವಾಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಸ್ಟೀಮ್ ಮಾಡ್ಕೋತೀನಿ ನೋಡಿ. ಈ ಥರ ಇದ್ರ ಮೇಲೆ ಮುಚ್ಚಿ ನಾನು ಒಂದು 15 ನಿಮಿಷ ಸ್ಟೀಮ್ ಮಾಡ್ಕೋತೀನಿ. ಈ ಕಡೆ ನೋಡಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಅಂತ ಸ್ವೀಟ್ ಕಾರ್ನ್ ಕೂಡ ಕುದಿಸಿಟ್ಟಿದ್ದೀನಿ. ಸೊ ಒಂದು 15 ನಿಮಿಷ ವೇಟ್ ಮಾಡೋಣ. ಇವಾಗ 15 ನಿಮಿಷ ಆಗಿದೆ ನೋಡಿ. ಇದು ಯಾವ ಥರ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ, ಅಂದರೆ ಕುದ್ದಿದೆ. ಸೊ ಹೋಗ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹಾರ್ತಾ ಇದೆ ನೋಡಿ. ಇದು ಕೂಡ ಅಂಟ್ಕೋತಾ ಇಲ್ಲ. ಸೊ ಇಷ್ಟು ಸೂಪರಾಗಿ ನೋಡಿ ಬಾಯ್ಲ್ ಆಗಿದೆ ನೋಡಿ. ಚಾಕುಗೆ ಸ್ವಲ್ಪನೂ ಅಂಟ್ಕೋತಾ ಇಲ್ಲ. ಈ ಥರ ನೋಡಿ ಚಾಕು ಕೂಡ ಸ್ವಲ್ಪನೂ ಅಂಟ್ಕೋತಾ ಇಲ್ಲ. ಇದನ್ನು ನಾವು ಮೊಸರಿನ ಜೊತೆನೂ ತಿನ್ಬೋದು.
ಸೊ ಹಾಗೇನೂ ತಿನ್ಬೋದು. ಎಲ್ಲರೂ ಮಕ್ಕಳು ಇಷ್ಟಪಟ್ಟು ಮೊಸರಿನ ಜೊತೆ ಕೂಡ ಇದನ್ನು ತಿಂತಾರೆ. ಇದನ್ನೇ ಅರ್ಥ ಆಗಿಲ್ಲ ಅಂದರೆ ನೋಡಿ ಮತ್ತೊಮ್ಮೆ ಕೇಳಿ. 2 ಬಟ್ಲು ಜೋಳದ ಹಿಟ್ಟು, ಅರ್ಧ ಬಟ್ಲು ಬೇಸನ್ ಹಿಟ್ಟು, ಅರ್ಧ ಬಟ್ಲು ಗೋಧಿ ಹಿಟ್ಟು, ಸ್ವಲ್ಪ ಕಡಲೆಬೇಳೆ, ನಿಮ್ಗೆ ಅದನ್ನೆಲ್ಲ ತೋರಿಸಿದ್ದೀನಲ್ಲ ಇಂಗ್ರೀಡಿಯೆಂಟ್ಸ್ ಯಾವ ಥರ ಮಿಕ್ಸ್ ಮಾಡಬೇಕು, ಕಡುಬು ಯಾವ ಥರ ಮಾಡಬೇಕು ಅಂತ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ, ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಕೂಡ ಆಗಿದೆ. ಇದನ್ನು ಮಕ್ಕಳು ಹಾಗೆ ಕೂಡ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ಉದುರು ಕೂಡ ಆಗಿದೆ, ನೋಡಿ ಎಷ್ಟು ಸೂಪರಾಗಿದೆ. ಇದ್ರ ಜೊತೆ ನಾನು ಸೀತಾಫಲ ಹಣ್ಣು ಕೂಡ ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ. ಸೊ ನೀವು ಒಂದು ಸಲ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ತುಂಬ ಚೆನ್ನಾಗಿರೋ ರೆಸಿಪಿ ಇದು. ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಮಸ್ಕಾರ. ಓಂ ಶಾಂತಿ.